ಇದು ಶ್ರೀ ಸಾಕ್ಷಿಹಳ್ಳಿ ಮಣ್ಣಮ್ಮ ದೇವಿಯ ನೆಲೆ. ಸಾವಿರಾರು ಭಕ್ತರ ನಂಬಿಕೆಯ ಶಕ್ತಿ, 11 ಗ್ರಾಮಗಳ ಗ್ರಾಮ ದೇವತೆ, ಆರೋಗ್ಯ ದೇವತೆ ಮತ್ತು ಇಂದಿಗೂ ಹಲವಾರು ಪ್ರಶ್ನೆಗಳನ್ನು ಹುಟ್ಟಿಸುವ ಒಂದು ಐತಿಹಾಸಿಕ ಕ್ಷೇತ್ರ. ಒಂದು ಪ್ರಶ್ನೆ, ಈ ದೇವಿಯ ವಿಗ್ರಹವನ್ನು ಗಮನಿಸಿದರೆ ದೇವಿಯು ಆನೆಯ ಮೇಲೆ ಆಸೀನಳಾಗಿದ್ದಾಳೆ. ಆದರೆ ಇದೇ ರೀತಿಯ ಆನೆಯ ಮೇಲೆ ಆಸೀನಳಾದ ಮಣ್ಣಮ್ಮ ದೇವಿ ಗಂಗರ ರಾಜಧಾನಿಯಾಗಿದ್ದ ಮಣ್ಣೆಯಲ್ಲೂ ಇದ್ದಾಳೆ. ಅಷ್ಟೇ ಅಲ್ಲ, ಗುಬ್ಬಿ ತಾಲೂಕಿನ ಮಾದಾಪುರದಲ್ಲಿಯೂ ಮತ್ತೊಮ್ಮೆ ಆನೆಯ ಮೇಲಿರುವ ಮಣ್ಣಮ್ಮ ದೇವಿಯ ವಿಗ್ರಹ ಕಾಣಸಿಗುತ್ತದೆ. ಇದು ಕೇವಲ ಯಾದೃಚ್ಛಿಕವೇ ಅಥವಾ ಈ 3 ಕ್ಷೇತ್ರಗಳ ಹಿಂದೆ ಒಂದು ಪ್ರಾಚೀನ ಪರಂಪರೆ ಅಡಗಿದೆಯೇ? ಸಾಕ್ಷಿಹಳ್ಳಿಯ ದೇವಿಯ ಮೂಲ ನಿಜಕ್ಕೂ ಮಣ್ಣೆಯೇ? ಗಂಗರ ಕಾಲದೊಂದಿಗೆ ಈ ಕ್ಷೇತ್ರಕ್ಕೆ ಸಂಬಂಧವಿದೆಯೇ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನವೇ ಇಂದಿನ ಡಾಕ್ಯುಮೆಂಟರಿ. ಒಂದು ಮುಖ್ಯ ಸ್ಪಷ್ಟನೆ, ಈ ವಿಡಿಯೋದಲ್ಲಿ 2 ವಿಷಯಗಳನ್ನು ನಾನು ಸ್ಪಷ್ಟವಾಗಿ ಪ್ರತ್ಯೇಕಿಸುತ್ತೇವೆ. ಮೊದಲನೆಯದು ಶಾಸನಗಳು, ವಾಸ್ತುಶಿಲ್ಪ ಮತ್ತು ಪುರಾತತ್ವದ ಆಧಾರಗಳು ಹೇಳುವ ಇತಿಹಾಸ. ಎರಡನೆಯದು ಸ್ಥಳೀಯರು ಹಿರಿಯರು ಹೇಳುವ ಸ್ಥಳ ಪುರಾಣ ಮತ್ತು ಜನಪದ ನಂಬಿಕೆ. ಇವೆರಡನ್ನೂ ಒಂದೇ ಎಂದು ಹೇಳುವುದಿಲ್ಲ, ಆದರೆ ಇವೆರಡರ ಅರ್ಥ ಮಾಡಿಕೊಂಡಾಗ ಮಾತ್ರ ಒಂದು ಕ್ಷೇತ್ರದ ನಿಜವಾದ ಆತ್ಮವನ್ನು ಅರಿಯಬಹುದು. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿಯಲ್ಲಿರುವ ಸಾಕ್ಷಿಹಳ್ಳಿ ಇಂದು ಒಂದು ಸಾಮಾನ್ಯ ಗ್ರಾಮವಾಗಿ ಕಾಣಬಹುದು. ಆದರೆ ಈ ಗ್ರಾಮದ ಹೆಸರು ಕೇಳಿದ ಕೂಡಲೇ ಸಾವಿರಾರು ಭಕ್ತರಿಗೆ ನೆನಪಾಗುವುದು ಶ್ರೀ ಮಣ್ಣಮ್ಮ ದೇವಿ. ಇದು ಕೇವಲ ಒಂದು ದೇವಾಲಯವಲ್ಲ, ಇದು ನಂಬಿಕೆಯ ಕೇಂದ್ರ, ಗ್ರಾಮ ಸಂಸ್ಕೃತಿಯ ಕೇಂದ್ರ, ಶಕ್ತಿ ಆರಾಧನೆಯ ಜೀವಂತ ಪರಂಪರೆ. ಸಾವಿರಾರು ಜನ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಮಾತ್ರವಲ್ಲ, ಆಂಧ್ರ ಪ್ರದೇಶದಿಂದಲೂ ಭಕ್ತರು ಇಲ್ಲಿಗೆ ಬರುತ್ತಾರೆ. ಅವರ ನಂಬಿಕೆ ಒಂದೇ, ತಾಯಿಯ ಮುಂದೆ ಕೇಳಿದ ಹರಕೆ ವ್ಯರ್ಥವಾಗುವುದಿಲ್ಲ. ಸಾಕ್ಷಿಹಳ್ಳಿ ಮಣ್ಣಮ್ಮ ದೇವಿಯನ್ನು ಕೇವಲ ಈ ಗ್ರಾಮದ ಜನ ಮಾತ್ರವಲ್ಲ, ಸುತ್ತಮುತ್ತಲಿನ 11 ಗ್ರಾಮಗಳ ಜನರು ತಮ್ಮ ಗ್ರಾಮದ ರಕ್ಷಕ ದೇವತೆಯಾಗಿ ಆರಾಧಿಸುತ್ತಾರೆ. ಅವರ ಪ್ರತಿಯೊಂದು ಕೆಲಸಕ್ಕೂ ಮೊದಲು ನೆನಪಾಗುವುದು ಶ್ರೀ ಮಣ್ಣಮ್ಮ ತಾಯಿ. ಈ ದೇವಿಗೆ ಇನ್ನೊಂದು ವಿಶೇಷ ಹೆಸರು ಇದೆ, ಆರೋಗ್ಯ ದೇವತೆ. ಸ್ಥಳೀಯರ ನಂಬಿಕೆಯ ಪ್ರಕಾರ ದೀರ್ಘಕಾಲದ ಕಾಯಿಲೆಗಳು, ಚರ್ಮ ರೋಗಗಳು, ಸಂತಾನ ಸಮಸ್ಯೆಗಳು, ಮಾನಸಿಕ ಸಂಕಷ್ಟಗಳು ಇಂತಹ ಅನೇಕ ಸಮಸ್ಯೆಗಳಿಂದ ಬಳಲುತ್ತಿರುವವರು ತಾಯಿಗೆ ಹರಕೆ ಹೊರುತ್ತಾರೆ. ಹರಕೆ ಈಡೇರಿದ ನಂತರ ಮತ್ತೆ ಬಂದು ಅನ್ನದಾನ ಮಾಡುತ್ತಾರೆ, ಸೀರೆ ಸಮರ್ಪಿಸುತ್ತಾರೆ, ಆರತಿ ಮಾಡುತ್ತಾರೆ, ವಿಶೇಷ ಪೂಜೆ ಮಾಡಿಸುತ್ತಾರೆ ಮತ್ತು ದೇವಿಯ ಸನ್ನಿಧಿಯಲ್ಲಿ 1-2 ದಿನ ಮಂದೆ ಕಾಯುತ್ತಾರೆ. ಈ ಕ್ಷೇತ್ರದ ಮತ್ತೊಂದು ವಿಶೇಷ ಆಚರಣೆ ಹೂವಿನ ಪ್ರಸಾದ. ಭಕ್ತರು ತಮ್ಮ ಮನಸ್ಸಿನ ಸಂಕಲ್ಪವನ್ನು ದೇವಿಯ ಮುಂದೆ ಹೇಳುತ್ತಾರೆ. ನಂತರ ದೇವಿಗೆ ಹೂವು ಸಮರ್ಪಿಸಲಾಗುತ್ತದೆ. ಸ್ಥಳೀಯ ನಂಬಿಕೆಯ ಪ್ರಕಾರ ಹೂವು ದೇವಿಯ ಬಲಭಾಗಕ್ಕೆ ಬಿದ್ದರೆ ಆ ಕಾರ್ಯ ನೆರವೇರುತ್ತದೆ ಎಂದು ನಂಬಲಾಗುತ್ತದೆ. ಮಣ್ಣಮ್ಮ ದೇವಿಯ ದೇವಾಲಯವು ಸರಳವಾಗಿದ್ದರೂ ಶಾಸ್ತ್ರೀಯ ದೇವಾಲಯ ವಿನ್ಯಾಸವನ್ನು ಅನುಸರಿಸುವುದು ಗಮನ ಸೆಳೆಯುತ್ತದೆ. ದೇವಾಲಯದೊಳಗೆ ಪ್ರವೇಶಿಸಿದ ನಂತರ ಮೊದಲು ಮುಖಮಂಟಪ ಕಾಣಿಸುತ್ತದೆ. ಭಕ್ತರು ಇಲ್ಲಿ ದೇವಿಯ ದರ್ಶನಕ್ಕೆ ಸಜ್ಜಾಗುತ್ತಾರೆ. ಮುಂದೆ ನವರಂಗ ಇದೆ. ಈ ಭಾಗದಲ್ಲಿ ಉತ್ಸವಗಳು ಮತ್ತು ವಿಶೇಷ ಪೂಜೆಗಳ ಸಂದರ್ಭದಲ್ಲಿ ಭಕ್ತರು ಸೇರಿಕೊಳ್ಳುತ್ತಾರೆ. ನವರಂಗದ ನಂತರ ಸುಖನಾಸಿನಿ ಅಥವಾ ಅಂತರಾಳ ಬರುತ್ತದೆ. ಇದು ಗರ್ಭಗುಡಿ ಮತ್ತು ನವರಂಗವನ್ನು ಸಂಪರ್ಕಿಸುವ ಪವಿತ್ರ ಭಾಗವಾಗಿದೆ. ಮನೆಗೆ ಗರ್ಭಗುಡಿಯನ್ನು ಪ್ರವೇಶಿಸಿದ ನಂತರ ಆನೆಯ ಮೇಲೆ ಆಸೀನಳಾಗಿರುವ ಶ್ರೀ ಮಣ್ಣಮ್ಮ ದೇವಿಯ ದಿವ್ಯ ಮೂಲ ವಿಗ್ರಹ ದರ್ಶನವಾಗುತ್ತದೆ. ಸುಖನಾಸಿನಿ ಅಥವಾ ಅಂತರಾಳವನ್ನು 2 ಭಾಗ ಮಾಡಲಾಗಿದೆ. 2 ಕೊಠಡಿ ನಿರ್ಮಿಸಲಾಗಿದೆ. ಒಂದರಲ್ಲಿ ದೇವರಿಗೆ ತಳಿಗೆ ಅನ್ನ ಮಾಡಿದರೆ ಮತ್ತೊಂದರಲ್ಲಿ ದೇವಿಯ ಮೆರವಣಿಗೆ ದೇವರನ್ನು ಇಡಲಾಗಿದೆ. ದೇವಾಲಯದಲ್ಲಿ 3 ಹೊರಬಾಗಿಲುಗಳಿದ್ದು, ಒಂದು ಮೆರವಣಿಗೆ ದೇವರಿಗೆ, ಒಂದು ಮೂಲ ವಿಗ್ರಹಕ್ಕೆ, ಮತ್ತೊಂದು ಎಡಭಾಗದಲ್ಲಿ ಹೊರ ಹೋಗುವುದಕ್ಕೆ ನಿರ್ಮಿಸಲಾಗಿದೆ. ದೇವಾಲಯದಲ್ಲಿರುವ ಕಲ್ಲಿನ ಕಂಬಗಳು, ಗರ್ಭಗುಡಿಯ ವಿನ್ಯಾಸ ಮತ್ತು ನಿರ್ಮಾಣ ಶೈಲಿಯನ್ನು ಗಮನಿಸಿದಾಗ ಇದು ಪ್ರಾಚೀನ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿರುವ ಕ್ಷೇತ್ರ ಎಂಬುದು ಸ್ಪಷ್ಟವಾಗುತ್ತದೆ. ಸ್ಥಳೀಯ ಜನಪದ ಕಥೆಯ ಪ್ರಕಾರ ದೇವಾಲಯವನ್ನು ಚಿತ್ರದುರ್ಗ ಪಾಳೆಗಾರರು ನಿರ್ಮಿಸಿದರು ಎಂದು ಹೇಳಲಾಗುತ್ತದೆ. ಆದರೆ ಮೂಲ ವಿಗ್ರಹ ಮತ್ತು ದೇವಾಲಯದ ವಿವಿಧ ಭಾಗಗಳು ಒಂದೇ ಕಾಲದಲ್ಲಿ ನಿರ್ಮಾಣವಾಗಿವೆ ಅಥವಾ ನಂತರ ಕಾಲದಲ್ಲಿ ವಿಸ್ತರಣೆಗೊಂಡಿವೆ ಎಂಬುದನ್ನು ಹೇಳುವುದಕ್ಕೆ ಸಾಧ್ಯವಾಗ್ತಿಲ್ಲ. ಕೆಲವೊಂದು ನನ್ನ ಅನಿಸಿಕೆಯ ಪ್ರಕಾರ ಇದು ಸ್ಥಳೀಯರೇ ಭಕ್ತಾದಿಗಳು ಸೇರ್ಕೊಂಡು ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿರುವಂತ ಸಾಧ್ಯತೆ ಕಂಡುಬರುತ್ತಿದೆ. ಈ ಕಂಬಗಳ ಮೇಲೆ ಅರಳಿದ ಕಮಲ, ಲತೆ, ವಲ್ಲರಿ, ಪುಷ್ಪಮಾಲೆಗಳು ಮತ್ತು ಅಲಂಕಾರಿಕ ಹೂವಿನ ಕೆತ್ತೆಗಳನ್ನು ಸೂಕ್ಷ್ಮವಾಗಿ ಕೆತ್ತಲಾಗಿದೆ. ದೇವಾಲಯದ ಮುಂದೆ ಮಣ್ಣಮ್ಮ ದೇವಿಯ ತಮ್ಮನೆಂದೇ ಕರೆಯಲ್ಪಡುವ ಪಾತಪ್ಪನನ್ನು ಪ್ರತಿಷ್ಠಾಪಿಸಲಾಗಿದೆ ಮತ್ತು ಮುಖಮಂಟಪದ ಎಡ ಮತ್ತು ಬಲಭಾಗದಲ್ಲಿ ಗಂಡು ಬೇತಾಳ ಮತ್ತು ಹೆಣ್ಣು ಬೇತಾಳಗಳನ್ನು ನಾವಿಲ್ಲಿ ಕಾಣಬಹುದು. ಈಗ ಒಂದು ಪ್ರಶ್ನೆ ಕೇಳೋಣ, ಮಣ್ಣಮ್ಮ ದೇವಿ ಯಾರು? ಸ್ಥಳೀಯ ಹಿರಿಯರು ಹೇಳುವ ಕಥೆಯ ಪ್ರಕಾರ ಈ ದೇವಿಯ ಕಥೆ ಸಾಕ್ಷಿಹಳ್ಳಿಯಲ್ಲಿ ಆರಂಭವಾಗುವುದಿಲ್ಲ. ಅದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪ್ರಾಚೀನ ಮಾನ್ಯಾಪುರ, ಇಂದಿನ ಮಣ್ಣೆ ಗ್ರಾಮದಿಂದ ಆರಂಭವಾಗುತ್ತದೆ. ಅಲ್ಲಿಂದಲೇ ಮಣ್ಣಮ್ಮ ದೇವಿಯ ಆರಾಧನೆ ಕಾಲಕ್ರಮೇಣ ವಿವಿಧ ಪ್ರದೇಶಗಳಿಗೆ ಹರಡಿತು ಎಂದು ಜನಪದ ಪರಂಪರೆ ಹೇಳುತ್ತದೆ.
ಮಣ್ಣೆ ಕೇವಲ ಒಂದು ಗ್ರಾಮವಲ್ಲ, ಇದು ಕರ್ನಾಟಕದ ಇತಿಹಾಸದಲ್ಲಿ ಮಹತ್ವದ ಸ್ಥಾನ ಪಡೆದಿರುವ ಪ್ರಾಚೀನ ನಗರ. ಇಲ್ಲಿ ದೊರೆತಿರುವ ಶಾಸನಗಳು, ಪ್ರಾಚೀನ ದೇವಾಲಯಗಳು, ಜೈನ ಬಸದಿಯ ಅವಶೇಷಗಳು ಮತ್ತು ಅನೇಕ ಶಿಲ್ಪಗಳು ಈ ಪ್ರದೇಶದ ಐತಿಹಾಸಿಕ ಮಹತ್ವವನ್ನು ದೃಢಪಡಿಸುತ್ತವೆ. ಒಂದು ಕಾಲದಲ್ಲಿ ರಾಜರು, ಸೇನಾ ನಾಯಕರು, ಜೈನ ಮುನಿಗಳು, ವ್ಯಾಪಾರಿಗಳು ಮತ್ತು ಶಿಲ್ಪಿಗಳು ಸಂಚರಿಸುತ್ತಿದ್ದ ನಗರವಾಗಿತ್ತು ಈ ಮಾನ್ಯಪುರ. ಪ್ರಾಚೀನ ನಗರದಲ್ಲಿ ಇಂದಿಗೂ ಪೂಜಿಸಲ್ಪಡುವುದು ಶ್ರೀ ಮಣ್ಣೆ ಅಮ್ಮ ದೇವಿ. ಈ ಕ್ಷೇತ್ರದ ಅತ್ಯಂತ ವಿಶೇಷ ಸಂಗತಿ, ಮೂಲ ವಿಗ್ರಹ ದೇವಿಯು ಆನೆಯ ಮೇಲೆ ಆಸೀನಳಾಗಿದ್ದಾಳೆ. ಈ ಶಿಲ್ಪಶೈಲಿಯೇ ನಮ್ಮನ್ನು ಸಾಕ್ಷಿಹಳ್ಳಿಯತ್ತ ಮತ್ತೆ ಕರೆದುಕೊಂಡು ಹೋಗುತ್ತದೆ. ಏಕೆಂದರೆ ಸಾಕ್ಷಿಹಳ್ಳಿಯ ಮಣ್ಣಮ್ಮ ದೇವಿಯು ಆನೆಯ ಮೇಲೆ ಆಸೀನಳಾಗಿದ್ದಾಳೆ. ಮತ್ತೆ ಗುಬ್ಬಿ ತಾಲೂಕಿನ ಮಾದಾಪುರದಲ್ಲಿಯೂ ಅದೇ ರೀತಿಯ ವಿಗ್ರಹ ಕಾಣುತ್ತದೆ. ಈ ಮೂರು ಕ್ಷೇತ್ರಗಳ ಸಾಮ್ಯತೆ ಸಂಶೋಧಕರ ಗಮನ ಸೆಳೆಯುವಂತ ವಿಷಯವಾಗಿದೆ. ಮಣ್ಣೆಯ ಸ್ಥಳೀಯ ಜನಪದದಲ್ಲಿ ಒಂದು ವಿಶಿಷ್ಟ ನಂಬಿಕೆ ಇಂದಿಗೂ ಜೀವಂತವಾಗಿದೆ. ಮಣ್ಣೆ ಗ್ರಾಮದ ಸಮೀಪದ ಕೆರೆಯ ಹಿಂದೆ ಒಂದು ದೊಡ್ಡ ಬಂಡೆ ಇದೆ. ಆ ಬಂಡೆಯು ಹಲವಾರು ತುಂಡುಗಳಾಗಿ ಒಡೆದಿದೆ. ಸ್ಥಳೀಯರು ಈ ಬಂಡೆಯನ್ನು ಅತ್ಯಂತ ಭಕ್ತಿಯಿಂದ ಪೂಜಿಸುತ್ತಾರೆ. ಅವರ ನಂಬಿಕೆಯ ಪ್ರಕಾರ ಈ ಬಂಡೆಯಿಂದಲೇ 7 ಸಹೋದರಿ ದೇವತೆಗಳು ಪ್ರಕಟವಾದರು. ಇದು ಜನಪದ ನಂಬಿಕೆ. 7 ದೇವತೆಗಳ ಹೆಸರನ್ನು ಹೀಗೆ ಹೇಳಲಾಗುತ್ತದೆ: ಮಣ್ಣೆ ಮಣ್ಣಮ್ಮ, ಸಾಕ್ಷಿಹಳ್ಳಿ ಮಣ್ಣಮ್ಮ, ಮಾದಾಪುರ ಮಣ್ಣಮ್ಮ, ಬೆಂಗಳೂರು ಗಾಂಧಿನಗರದ ಅಣ್ಣಮ್ಮ, ಚಿತ್ರದುರ್ಗದ ಏಕನಾಥೇಶ್ವರಿ, ಕಣಿವೆ ಮಾರಮ್ಮ, ಕುಂಕುಲಮ್ಮ. ಈ 7 ದೇವತೆಗಳು ಒಂದೇ ಮೂಲ ಶಕ್ತಿಯ ವಿಭಿನ್ನ ರೂಪಗಳು ಎಂಬುದು ಸ್ಥಳೀಯ ಜನಪದದ ನಂಬಿಕೆ. ಮಣ್ಣೆ ಮತ್ತು ಸಾಕ್ಷಿಹಳ್ಳಿ ಮಣ್ಣಮ್ಮ ದೇವಿಯ ಸಂಬಂಧ ಕೇವಲ ಸ್ಥಳ ಪುರಾಣವಾಗಿ ಮಾತ್ರ ಉಳಿದಿಲ್ಲ. ಸ್ಥಳೀಯ ಸಂಪ್ರದಾಯದ ಪ್ರಕಾರ ವಿಶೇಷ ಉತ್ಸವ ಸಂದರ್ಭದಲ್ಲಿ ಸಾಕ್ಷಿಹಳ್ಳಿ ಮಣ್ಣಮ್ಮ ದೇವಿಯ ಉತ್ಸವ ಮೂರ್ತಿ ಹಾಗೂ ಮಾದಾಪುರ ಮಣ್ಣಮ್ಮ ದೇವಿಯ ಉತ್ಸವ ಮೂರ್ತಿ ಮಣ್ಣೆ ಗ್ರಾಮಕ್ಕೆ ಆಗಮಿಸುತ್ತವೆ. ಆ ದಿನ ಮಣ್ಣೆ ಗ್ರಾಮವೆಲ್ಲ ಹಬ್ಬದ ವಾತಾವರಣದಿಂದ ಗಳಿಸುತ್ತದೆ. ವಿವಿಧ ಊರುಗಳಿಂದ ಭಕ್ತರು ಸೇರಿ ದೇವಿಯ ಸ್ವಾಗತ ಮಾಡುತ್ತಾರೆ. ನಂತರ 3 ಕ್ಷೇತ್ರಗಳ ದೇವಿಯರ ಉತ್ಸವ ಮೂರ್ತಿಯನ್ನು ಮೆರವಣಿಗೆಯ ಮೂಲಕ ಮಣ್ಣೆಯ ಕೆರೆಯ ಹಿಂದಿರುವ ಆ ಪವಿತ್ರ ಬಂಡೆಯ ಬಳಿಗೆ ಕರೆದೊಯ್ಯಲಾಗುತ್ತದೆ. ಸ್ಥಳೀಯ ನಂಬಿಕೆಯ ಪ್ರಕಾರ ಇದೇ ಬಂಡೆಯಿಂದ 7 ಸಹೋದರರು ದೇವತೆಗಳು ಪ್ರಕಟವಾದರು ಎನ್ನಲಾಗುತ್ತದೆ. ಆದ್ರಿಂದ ಈ ಬಂಡೆಗೆ ವಿಶೇಷ ಪೂಜೆ ಸಲ್ಲಿಸಿ ಆರತಿ ಬೆಳಗಿ ಸಂಪ್ರದಾಯಬದ್ಧವಾಗಿ ಪೂಜೆ ಸಲ್ಲಿಸಿದ ನಂತರ ದೇವಿಯರು ಮತ್ತೆ ತಮ್ಮ ಕ್ಷೇತ್ರಗಳಿಗೆ ಮರಳುತ್ತಾರೆ. ಶತಮಾನಗಳಿಂದ ನಡೆದು ಬಂದಿರುವ ಈ ಆಚರಣೆ ಮಣ್ಣೆ, ಸಾಕ್ಷಿಹಳ್ಳಿ ಮತ್ತು ಮಾದಾಪುರ ಕ್ಷೇತ್ರಗಳ ನಡುವಿನ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಬಾಂಧವ್ಯವನ್ನು ಇಂದಿಗೂ ಜೀವಂತವಾಗಿರಿಸಿದೆ. ಈ ಸಂಪ್ರದಾಯವು ಸ್ಥಳೀಯ ಜನಪದ ಪರಂಪರೆಯ ಪ್ರಮುಖ ಭಾಗವಾಗಿದ್ದು, ಈ ಕ್ಷೇತ್ರಗಳ ನಡುವಿನ ಸಂಬಂಧವನ್ನು ಅರಿಯಲು ಮಹತ್ವದ ಸುಳಿವಾಗಿ ಪರಿಗಣಿಸಬಹುದು. ಈಗ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತದೆ: ಮಣ್ಣೆ ಗಂಗರ ರಾಜಧಾನಿ. ಮಣ್ಣಮ್ಮ ದೇವಿಯ ವಿಗ್ರಹ ಆನೆಯ ಮೇಲೆ, ಸಾಕ್ಷಿಹಳ್ಳಿ ಮಣ್ಣಮ್ಮ ಕೂಡ ಆನೆಯ ಮೇಲೆ, ಮಾದಾಪುರ ಮಣ್ಣಮ್ಮ ಕೂಡ ಆನೆಯ ಮೇಲೆ ಮತ್ತು ಗಂಗರ ರಾಜ್ಯ ಲಾಂಛನ ಕೂಡ ಆನೆಯೇ. ಮತ್ತೆ ಇವರ ಕೆಲವೊಂದು ನಾಣ್ಯಗಳಲ್ಲೂ ಆನೆಯ ಚಿತ್ರಣ ಕಂಡುಬರುತ್ತದೆ. ಹಾಗಾದರೆ ಈ 3 ಮಣ್ಣೆಯಮ್ಮರ ವಿಗ್ರಹಗಳು ಗಂಗರ ಕಾಲದ್ದೇ ಎಂಬ ಪ್ರಶ್ನೆ ನಮ್ಮಲ್ಲಿ ಮೂಡುತ್ತದೆ. ಏಕೆಂದರೆ ಈ 3 ದೇವಿಯರು ಆನೆಯ ಮೇಲೆ ಆಸೀನರಾಗಿದ್ದಾರೆ. ಅದರ ಜೊತೆಗೆ ಕುಳಿತ ಭಂಗಿ, ಮುಖಭಾವ, ಕಿರೀಟದ ವಿನ್ಯಾಸ ಮತ್ತು ದೇವಿಯ ಭವ್ಯತೆ ಕೆಲವು ಸಾಮ್ಯತೆಗಳು ತೋರಿಸುತ್ತವೆ. ಈ ಸಾಮ್ಯತೆಗಳು ಈ 3 ಕ್ಷೇತ್ರಗಳ ನಡುವೆ ಯಾವುದೋ ಒಂದು ಸಾಂಸ್ಕೃತಿಕ ಅಥವಾ ಶಿಲ್ಪ ಪರಂಪರೆ ಇದ್ದಿರಬಹುದೆಂಬ ಪ್ರಶ್ನೆಯನ್ನು ಹುಟ್ಟಿಸುತ್ತವೆ. ಈ ಸಂಶೋಧನೆಯಲ್ಲಿ ಇನ್ನೊಂದು ಕುತೂಹಲಕಾರಿ ಅಂಶ ನಮ್ಮನ್ನು ಗಮನ ಸೆಳೆಯುತ್ತದೆ. ಮಣ್ಣೆಯಲ್ಲಿರುವ ಕೆಲವೊಂದು ಗಂಗರ ಕಾಲದ ವೀರಗಲ್ಲುಗಳ ಶಿಲ್ಪಶೈಲಿ, ವೀರನ ಚಿತ್ರಣ, ಸೂರ್ಯಚಂದ್ರರ ಕೆತ್ತನೆ, ಗಂಗರ ಕಾಲದ ಕೆಲವೊಂದು ವಿನ್ಯಾಸಗಳು, ಇಂಥ ಒಂದು ವೀರಗಲ್ಲುಗಳು ನಾನು ಗಮನಿಸಿದಂತೆ ಇನ್ನು ಇದೇ ತರದ ವೀರಗಲ್ಲುಗಳು ಮಾದಾಪುರ ಮತ್ತು ಸಾಕ್ಷಿಹಳ್ಳಿಯಿಂದ ಕೆಲವೊಂದು ಒಂದು 5-6 ಕಿಲೋಮೀಟರ್ ದೂರದಲ್ಲಿರುವ ಕುರಿಹಳ್ಳಿಯಲ್ಲೂ ಕಂಡುಬರುತ್ತವೆ. ಮಾದಾಪುರದಲ್ಲಿಯೂ ಕೆಲವು ಕುತೂಹಲಕಾರಿ ಅಂಶಗಳು ಕಂಡುಬರುತ್ತದೆ. ಮಣ್ಣಮ್ಮ ದೇವಿಯ ದೇವಾಲಯದಿಂದ ಸುಮಾರು 400 ಮೀಟರ್ ದೂರದಲ್ಲಿರುವ ವೀರಗಾರ ಗುಡಿ ಎಂದು ಕರೆಯಲ್ಪಡುವ ರಳಿ ಮರದ ಕಟ್ಟೆಯ ಬಳಿ ಪ್ರಾಚೀನ ವೀರಗಲ್ಲು ಕಂಡುಬರುತ್ತದೆ. ಅಲ್ಲದೆ ಗ್ರಾಮದೊಳಗೆ ಮಣ್ಣಮ್ಮ ದೇವಿಯ ಉತ್ಸವ ಮೂರ್ತಿಯನ್ನು ಇರಿಸುವ ದೇವಾಲಯದ ಸಮೀಪದಲ್ಲಿಯೂ ಮತ್ತೊಂದು ವೀರಗಲ್ಲು ಇದೆ. ಈ ವೀರಗಲ್ಲುಗಳ ಶಿಲ್ಪಗಳನ್ನು ಗಮನಿಸಿದಾಗ ವೀರನ ಚಿತ್ರಣ, ಮೇಲ್ಭಾಗದಲ್ಲಿರುವ ಸೂರ್ಯಚಂದ್ರರ ಕೆತ್ತನೆ ಹಾಗೂ ಶಿಲ್ಪ ವಿನ್ಯಾಸವು ಪಶ್ಚಿಮ ಗಂಗರ ಕಾಲದ ವೀರಗಲ್ಲನ್ನು ನೆನಪಿಸುವ ಲಕ್ಷಣಗಳನ್ನು ಹೊಂದಿರುವಂತೆ ಕಾಣುತ್ತದೆ. ಮತ್ತೊಂದು ಕುತೂಹಲಕಾರಿ ಸಂಗತಿ ಏನೆಂದರೆ, ಸಾಕ್ಷಿಹಳ್ಳಿ ಮಣ್ಣಮ್ಮ ದೇವಾಲಯದಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿರುವ ಕುರಿಹಳ್ಳಿ ಇಂದಿನ ರಾಮಲಿಂಗಾಪುರದಲ್ಲಿ 4 ಪ್ರಾಚೀನ ವೀರಗಲ್ಲುಗಳು ಕಂಡುಬರುತ್ತವೆ. ಆ ವೀರಗಲ್ಲುಗಳಲ್ಲಿ ಒಂದು ವೀರಗಲ್ಲು ಪಶ್ಚಿಮ ಗಂಗರ ಕಾಲದ ವೀರಗಲ್ಲುಗಳನ್ನು ನೆನಪಿಸುವಂತಿದೆ. ವೀರಗಲ್ಲಿನ ಶಿಲ್ಪಶೈಲಿ ಮತ್ತು ಈ ವೀರನು ಹಿಡಿದಿರುವ ಕತ್ತಿ ಕೆಲವೊಂದು ಲಕ್ಷಣಗಳನ್ನು ಗಮನಿಸಿದಾಗ ಇದು ಗಂಗರ ಕಾಲದ ಲಕ್ಷಣಗಳನ್ನು ಹೊಂದಿರುವಂತೆ ಕಾಣುತ್ತದೆ. ಹಾಗಾದರೆ ಕುರಿಹಳ್ಳಿ ಎಂಬ ಗ್ರಾಮ ಮತ್ತು ಮಾದಾಪುರ ಎಂಬ ಗ್ರಾಮ ಗಂಗರ ಕಾಲದಲ್ಲಿದ್ದೇವೆ ಎಂಬ ಅಂಶ ನಮ್ಮನ್ನಿಲ್ಲಿ ಕುತೂಹಲಕಾರಿಯಾಗಿ ಕಾಣಿಸುತ್ತದೆ. 3 ಮಣ್ಣೆಯಮ್ಮ ದೇವಿಯರ ವಿಗ್ರಹಗಳು ಗಂಗರ ಕಾಲದಲ್ಲೇ ಸ್ಥಾಪನೆಯಾಗಿದವೆ ಎಂಬ ಪ್ರಶ್ನೆ ಮೂಡುತ್ತದೆ.
ಕುರಿಹಳ್ಳಿ ಸ್ಥಳೀಯ ಹಿರಿಯರ ಪ್ರಕಾರ ಕುರಿಹಳ್ಳಿಯೇ ಮಣ್ಣಮ್ಮ ದೇವಿಯು ಬಂದು ನೆಲೆಸಬೇಕಿತ್ತು ಎಂಬ ಜನಪದ ನಂಬಿಕೆ ಇಂದಿಗೂ ಜೀವಂತವಾಗಿದೆ. ಹಾಗಾಗಿ ಕುರಿಹಳ್ಳಿ ಎಂಬ ಊರು ಗಂಗರ ಕಾಲದಲ್ಲೇ ಇರುವಂತ ಸಾಧ್ಯತೆ ಆಗಿ ಕಂಡುಬರುತ್ತದೆ. ಮಾಡಿ ಇಲ್ಲಿಂದ ಹೋಗಿ ತಿರ್ಗಿ ಅಲ್ಲೇ ಹೋಗಿ ನೆಲೆಸಿ ಅಲ್ಲೇ ಒಟ್ನಲ್ಲಿ ಮಣ್ಣಮ್ಮನ ಮೂಲ ನಿಮ್ಮೂರೇ ಕುರಿಹಳ್ಳಿನೇ. ತವ್ರ ಮನೆ ಇದೆ. ತವ್ರ ಮನೆ ಇದೆ. ತವ್ರ ಮನೆ ಇದೆ. ಅಲ್ಲಿಗೆ ಯಾಕೆ ನೆಲೆಸ್ತು ಮಣ್ಣಮ್ಮ ಹೋಗಿ? ಅದು ಅಜ್ಜಪ್ಪ ಅಲ್ಲಿಗೆ ಇದು ಮಾಡಿ ತಡೀತು. ಇನ್ನು ಮುಂದಕ್ಕೆ ಹೋಗ್ತಿದ್ದಂತೆ. ಅಲ್ಲಿ ಹಿಂದೆ ಮಣ್ಣೆ ಮಾದ್ಲಾಪುರದಾಗೆ ಎಲ್ಲಾ ಸುಟ್ಟು ಬೆಂಕಿ ಮಾಡಿ ಸುಟ್ಟು ಹೋಗ್ತಾ ಇದ್ಲಂತೆ. ಈ ಅಜ್ಜಪ್ಪ ತಡೆದು ಅಲ್ಲಿಗೆ ವೀರ್ಗಲ್ಲ ಅಲ್ಲಿಗೊಂದು ಕಲ್ಲು ಹಾಕಿ ನೀನು ಇಲ್ಲಿ ಸ್ಥಾಪನೆ ಆಗ್ಬೇಕು ಮುಂದಕ್ಕೆ ಹೋಗ್ಕೊಡು ಅಂತ ಹೇಳಿ. ಆ ಕಲ್ಲು ಹೇಳ್ತಾರೆ ಹೇಳಿ ಮಣ್ಣಮ್ಮನೆ ಅಲ್ಲೆಲ್ಲ ಮುಂದೆ ಒಂದು ಕಲ್ಲು ಅದು ಕಲ್ಲು ಹೇಳ್ತಾರೆ ನೆಲೆಕಲ್ಲು ಅಂತಾರಲ್ಲ. ನೆಲೆಕಲ್ಲೆ ಮಣ್ಣಮ್ಮಂದು ಮೂಲ ಮೂಲ ನೆಲೆಕಲ್ಲೆ. ನೆಲೆಕಲ್ಲು. ಆ ನೆಲೆಕಲ್ಲು ನೆಲೆಸಿ ಇದಕ್ಕೆ ಸೌರ್ ಮನೆ ಇದು ನಿಮ್ಗೆ ಅಂತಂದು ಸೌರ್ ಮನೆ ಇದ್ ಮಾಡಿ ನೆಲೆಸಿ ಹೋದ್ರು ಮುಂದಕ್ಕೆ ಅಲ್ಲಿ ಸ್ಟಾಪ್ ಮಾಡಿ ಇದ್ ಮಾಡೋದಂತೆ. ಕುರಿಹಳ್ಳಿ ಅಂತ ಹೆಸರು. ಇದು 100 ವರ್ಷ ಆದ್ಮೇಲೆ ಇಲ್ಲಿ ಕುರಿಹಳ್ಳಿಯ ಅತ್ಯಂತ ವಿಶಿಷ್ಟ ಆಚರಣೆಗಳಲ್ಲಿ ವಿಜಯದಶಮಿ ಎಂದು ನಡೆಯುವ ಅಂಬಿನೋತ್ಸವ ಪ್ರಮುಖವಾಗಿದೆ. ಆ ದಿನ ಸಾಕ್ಷಿಹಳ್ಳಿ ಮಣ್ಣಮ್ಮ ದೇವಿಯ ಉತ್ಸವ ಮೂರ್ತಿ ಕುರಿಹಳ್ಳಿಗೆ ಆಗಮಿಸುತ್ತದೆ. ದೇವಿಯ ಆಗಮನದೊಂದಿಗೆ ಇಡೀ ಗ್ರಾಮ ಭಕ್ತಿಯ ಸಾಗರವಾಗುತ್ತದೆ. ಮಂಗಳ ವಾದ್ಯದ ನಡುವೆ ಸಾವಿರಾರು ಭಕ್ತರು ದೇವಿಯನ್ನು ಬರಮಾಡಿಕೊಳ್ಳುತ್ತಾರೆ. ನಂತರ ಸಂಪ್ರದಾಯವಾಗಿ ಅಂಬಿನೋತ್ಸವ ನಡೆಯುತ್ತದೆ. ಈ ಉತ್ಸವವು ಸಾಕ್ಷಿಹಳ್ಳಿ ಮತ್ತು ಕುರಿಹಳ್ಳಿಯ ನಡುವಿನ ಪ್ರಾಚೀನ ಬಾಂಧವ್ಯವನ್ನು ಇಂದಿಗೂ ಜೀವಂತವಾಗಿರಿಸಿದೆ. ಇಂತಹ ಆಚರಣೆಗಳೇ ಒಂದು ಪ್ರದೇಶದ ಇತಿಹಾಸವನ್ನು ಕೇವಲ ಶಾಸನಗಳಲ್ಲಿ ಮಾತ್ರವಲ್ಲ, ಜನರ ಬದುಕಿನಲ್ಲೂ ಉಳಿಸಿವೆ ಎಂಬುದನ್ನು ನಮಗೆ ನೆನಪಿಸುತ್ತವೆ. ಕುರಿಹಳ್ಳಿ ಅಂದರೆ ರಾಮಲಿಂಗಾಪುರವು ತುಂಬಾ ಪ್ರಾಚೀನವಾದ ಊರು. ಈ ಊರಿನ ಸಂಪೂರ್ಣವಾದ ವಿಡಿಯೋವನ್ನು ನಾನು ಮುಂದಿನ ದಿನಗಳಲ್ಲಿ ಮಾಡುತ್ತೇನೆ. ಎಲ್ಲ ಅಂಶಗಳನ್ನು ಒಟ್ಟಾಗಿ ನೋಡಿದಾಗ ಅಂದರೆ ಕುರಿಹಳ್ಳಿಯಲ್ಲಿರುವ ವೀರಗಲ್ಲು ಗಂಗರ ಕಾಲದ್ದು ಎಂದೆನಿಸುತ್ತದೆ ಮತ್ತು ಇಂದಿಗೂ ಕುರಿಹಳ್ಳಿ ಮತ್ತು ಸಾಕ್ಷಿಹಳ್ಳಿ ಮಣ್ಣಮ್ಮ ದೇವಿಯುಗೆ ವಿಭಿನ್ನವಾದ ಸಂಬಂಧವಿದೆ. ಹಾಗಾಗಿ ಕುರಿಹಳ್ಳಿಯು ಗಂಗರ ಕಾಲದಲ್ಲಿ ಇದ್ದಂತಹ ಊರಾಗಿ ಕಂಡುಬರುತ್ತದೆ. ಅದೇ ಕಾಲದಲ್ಲಿ ಅಂದರೆ ಗಂಗರ ಕಾಲದಲ್ಲೇ ಸಾಕ್ಷಿಹಳ್ಳಿ ಮಣ್ಣಮ್ಮ ದೇವಿಯನ್ನು ಪ್ರತಿಷ್ಠಾಪಿಸಲಾಗಿದೆ ಎಂದೆನಿಸುತ್ತದೆ. ಕುರಿಹಳ್ಳಿಯಲ್ಲೇ ಮಣ್ಣಮ್ಮ ದೇವಿಯ ಪ್ರಾಚೀನ ಆರಾಧನೆ ಆರಂಭವಾಗಿ ಅದು ಪಶ್ಚಿಮ ಗಂಗರ ಕಾಲದಲ್ಲಿಯೇ ರೂಪುಗೊಂಡಿರಬಹುದೇ ಎಂಬ ಒಂದು ಬಲವಾದ ಸಂಶೋಧನಾ ಪ್ರಶ್ನೆ ಮೂಡುತ್ತದೆ. ಇಲ್ಲಿಯವರೆಗೆ ನಾವು ಕಂಡಿರುವ ಅಂಶಗಳನ್ನು ಒಟ್ಟುಗೂಡಿಸಿದರೆ ಮಣ್ಣೆ ಗಂಗರ ಪ್ರಮುಖ ರಾಜಧಾನಿ ಎಂಬುದಕ್ಕೆ ಶಾಸನ ಪುರಾವೆಗಳಿವೆ. ಮಣ್ಣೆಯಲ್ಲಿ ಮಣ್ಣಮ್ಮ ದೇವಿಯ ಆನೆಯ ಮೇಲಿರುವ ಪ್ರಾಚೀನ ವಿಗ್ರಹವಿದೆ. ಸಾಕ್ಷಿಹಳ್ಳಿಯಲ್ಲಿ ಆನೆಯ ಮೇಲಿರುವ ಮಣ್ಣಮ್ಮ ದೇವಿಯ ಮೂಲ ವಿಗ್ರಹವಿದೆ. ಮಾದಾಪುರದಲ್ಲಿಯೂ ಆನೆಯ ಮೇಲಿರುವ ಮಣ್ಣಮ್ಮ ದೇವಿಯ ವಿಗ್ರಹವಿದೆ. ಕುರಿಹಳ್ಳಿ ಮತ್ತು ಮಾದಾಪುರದಲ್ಲಿ ಗಂಗಾ ಶೈಲಿಯನ್ನು ನೆನಪಿಸುವ ವೀರಗಲ್ಲುಗಳು ಕಂಡುಬರುತ್ತವೆ. ಮಣ್ಣೆಯಲ್ಲಿ 7 ಸಹೋದರಿ ದೇವತೆಗಳು ಬಂಡೆಯಲ್ಲಿ ಒಡಮೂಡಿದವು ಎಂಬುದು ಜನಪದ ಪರಂಪರೆ ಜೀವಂತವಾಗಿದೆ. ಸಾಕ್ಷಿಹಳ್ಳಿ, ಮಾದಾಪುರ ಮತ್ತು ಇತರ ಕ್ಷೇತ್ರಗಳ ಕುರಿತು ಸ್ಥಳೀಯ ಜನಪದದಲ್ಲೂ ಇದೇ ಪರಂಪರೆಯ ಉಲ್ಲೇಖ ಕೇಳಿಬರುತ್ತದೆ. ಈ ಎಲ್ಲ ಅಂಶಗಳನ್ನು ಒಂದಕ್ಕೊಂದು ಸಂಬಂಧ ಹೊಂದಿರುವ ಸಾಧ್ಯತೆಯನ್ನು ಸೂಚಿಸುತ್ತದೆ. ಆದರೆ ಸಾಧ್ಯತೆ ಮತ್ತು ಸಾಬೀತು ಒಂದೇ ಅಲ್ಲ. ಇದು ಇತಿಹಾಸದಲ್ಲಿ ಅತ್ಯಂತ ಮುಖ್ಯವಾದ ವಿಷಯ. ನಾವು ಇತಿಹಾಸವನ್ನು ಅಧ್ಯಯನ ಮಾಡುವಾಗ ನಮಗೆ ಇಷ್ಟವಾದ ತೀರ್ಮಾನವನ್ನು ಹೇಳಬಾರದು. ಲಭ್ಯವಿರುವ ಪುರಾವೆಗಳು ಎಷ್ಟು ದೂರ ಕರೆದೊಯ್ಯುತ್ತವೆಯೋ ಅಲ್ಲಿವರೆಗೆ ಮಾತ್ರ ನಾವು ಮಾತನಾಡಬೇಕು. ಆದ್ದರಿಂದ ಸಾಕ್ಷಿಹಳ್ಳಿ, ಮಣ್ಣೆ, ಮಾದಾಪುರ, ಮಣ್ಣಮ್ಮ ದೇವಿಯ ವಿಗ್ರಹಗಳು ಖಂಡಿತ ಗಂಗರ ಕಾಲದ್ದೇ ಎಂದು ಈ ಕ್ಷಣದಲ್ಲಿ ಹೇಳಲು ಸಾಧ್ಯವಿಲ್ಲ. ಆದರೆ ಈ 3 ಕ್ಷೇತ್ರಗಳ ನಡುವಿನ ಪ್ರಾಚೀನ ಸಂಬಂಧವಿರಬಹುದೆಂಬುದನ್ನು ಸೂಚಿಸುವ ಅನೇಕ ಸುಳಿವುಗಳು ಕಂಡುಬರುತ್ತವೆ. ಅವುಗಳ ಬಗ್ಗೆ ಹೆಚ್ಚಿನ ಸಂಶೋಧನೆ ಅಗತ್ಯವಿದೆ ಎಂದು ಹೇಳುವುದು ಇತಿಹಾಸದ ದೃಷ್ಟಿಯಿಂದ ಹೆಚ್ಚು ಸಮತೋಲನದ ಮಾತು. ಕುರಿಹಳ್ಳಿಯ ಹಿರಿಯರೊಬ್ಬರು ಹೇಳಿದಂತೆ ಇದೇ ಮಣ್ಣಮ್ಮ ದೇವಿಯ ಮೂಲ ನೆಲೆ ಎಂದು ಅವರು ಹೇಳಿದರು. ಇಲ್ಲಿ ಇದರ ಪಕ್ಕದಲ್ಲಿ ಒಂದು ಪ್ರಾಚೀನವಾದ ಒಂದು ಕಲ್ಯಾಣಿ ಕೂಡ ಇಲ್ಲಿ ಕಂಡುಬರುತ್ತದೆ. ಪ್ರತಿ ವರ್ಷ ಮಣ್ಣಮ್ಮ ದೇವಿಯ ರಥೋತ್ಸವ ಈ ಮೂಲ ನೆಲೆಗೆ ಬಂದು ವಾಪಸ್ ಹೋಗುತ್ತದೆ ಎಂದು ಇಲ್ಲಿನ ಜನರು ಹೇಳಿದರು. ಮಣ್ಣಮ್ಮ ದೇವಿಯ ರಥೋತ್ಸವದಲ್ಲಿ ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಮತ್ತೆ ಮಣ್ಣಮ್ಮ ದೇವಿಯು ಅದೇ ದಿನ ಮತ್ತೆ ವಾಪಸ್ ಇಲ್ಲಿ ಬಂದು ಒಂದು ಮೂಗ್ನತ್ತು ಹುಡುಕ್ತೈತೆ ಅನ್ನೋ ಒಂದು ನಂಬಿಕೆ ಇಲ್ಲೈತೆ. ಯಾಕೆಂತಂದ್ರೆ ಕೆಲವೊಂದು ಕಾಲಘಟ್ಟದಲ್ಲಿ ಮಣ್ಣಮ್ಮ ಇಲ್ಲಿ ಮೂಗ್ನತ್ತ ಕಳ್ಕೊಂಡಿತ್ತು ಅಂತ ಇಲ್ಲಿನ ಕೆಲವೊಂದು ಹಿರಿಕರು ನನಗೆ ಹೇಳಿದ್ರು. ಸಾಕ್ಷಿಹಳ್ಳಿ ಶ್ರೀ ಮಣ್ಣಮ್ಮ ದೇವಿಯು ಶತಮಾನಗಳಿಂದ ಈ ಪವಿತ್ರ ನೆಲದಲ್ಲಿ ನೆಲೆಸಿ ಲಕ್ಷಾಂತರ ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತಾ ಅವರ ನಂಬಿಕೆ ಮತ್ತು ಭಕ್ತಿಯ ಕೇಂದ್ರವಾಗಿ ಆರಾಧಿಸಲ್ಪಡುತ್ತಾ ಬಂದಿದ್ದಾಳೆ ಎನ್ನುವುದು ಸ್ಪಷ್ಟವಾಗುತ್ತದೆ. ನೀವು ಮಣ್ಣಮ್ಮ ದೇವಸ್ಥಾನಕ್ಕೆ ಬಂದಿರಿ,
ಯಾವ ಕಾರಣಕ್ಕೆ ಕಾಯ್ತೀರಾ? ಯಾವ ಕಾರಣಕ್ಕೆ ಅಂದ್ರೆ ನಮ್ಮ ಮಗುಗೆ ಹುಷಾರಿರ್ಲಿಲ್ಲ, ಕರ್ಕೊಂಬಂದ್ವಿ. ಮಾಟ ಮಂತ್ರ ಏನೇ ಇದ್ರು ಮಣ್ಣಜ್ಜಿ ಹೊಡಿತೈತಿ, ಪರಿಹಾರ ಮಾಡುತ್ತೆ, ನಮ್ಗೆ ಒಳ್ಳೇದಾಗೈತಿ. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿ? ನಾವು 40 ವರ್ಷದಿಂದ ಬರ್ತಾ ಇದ್ವಿ. ಚೆನ್ನಾಗಿ ಆಗ್ತಾರೆ. ಅವರು ಆಸ್ಪತ್ರೆಯಿಂದ ಬಂದ್ರು ಸುಸ್ತಾಗಿದ್ರು ಚೆನ್ನಾಗಿ ಹೋಗ್ಯಾವ. ಹೂ ಪ್ರಸಾದ ಕೊಟ್ರೆ ಒಳ್ಳೇದಾಗುತ್ತೆ. ನಮ್ಗೆ ಒಳ್ಳೇದಾಗೈತಿ. 40 ವರ್ಷದಿಂದಲೂ ಮಣ್ಣ ಮುಂದೆ ನೆಂಬಿದೀವಿ. ನಮ್ಗೆ ತಿನ್ನಕ್ ಇಟ್ಟಿರ್ಲಿಲ್ಲ. ಮಣ್ಣಜ್ಜಿ ನಮ್ಗೆಲ್ಲಾ ಕೊಟ್ಟೈತಿ. ಇವಾಗ ಕಷ್ಟ ಕೊಟ್ಟಿತ್ತು, ಅದನ್ನು ಪರಿಹಾರ ಮಾಡಿ ಮಾಡೈತೆ. ಚೆನ್ನಾಗಿದ್ದೀವಿ ನಾವು. ನಮ್ಮ ಮಗನು ಚೆನ್ನಾಗಾಗ್ಯಾನ. ನಾವು ಚೆನ್ನಾಗಿದ್ದೀವಿ. ನಾವು ಚೆನ್ನಾಗಿದ್ದೀವಿ. ಅಮ್ಮಂಗೆ ನಂಗೆ ಗಾಳಿ ಇತ್ತು, ಮಾಟ ಇತ್ತು, ಮಂತ್ರ ಇತ್ತು, ಇದನ್ನೆಲ್ಲ ಅಮ್ಮ ಪರಿಹಾರ ಮಾಡೈತೆ. ಸತ್ಯದಿಂದ ಹೇಳ್ತೀನಿ, ನಾವು ಈ ತಾಯಿ ಇಲ್ದಿದ್ರೆ ನಾವು ಬದುಕ್ತಿರ್ಲಿಲ್ಲ. ಇವತ್ತು ಆ ತಾಯಿನು ಎಲ್ಲಿದ್ರು ಆ ಅಮ್ಮನ್ ನೆನ್ಸ್ಕೊಂಡ್ರೆ ನಮ್ಗೆ ಒಪ್ಪತ್ತು ಊಟ ಸಿಗುತ್ತೆ. ಅಷ್ಟು ಸತ್ಯವಂತಿ ಅಮ್ಮ, ನಿಜ ಮಾತು. ನಮಗೆ ಹುಷಾರಿರ್ಲಿಲ್ಲ. ನಾವು ಮಣ್ಣಜ್ಜಿ ತಗ ಬಂದ್ಮೇಲೆ ನಾವು ಭಾಳ ಚೆನ್ನಾಗಾಗಿದ್ದೀವಿ. ನಮಗೆ ತಲೆ ಸುತ್ತು ಇದು ಯಾರ ನಮಗೂ ಮಾಡಿಸಿ ಈ ಥರ ಮೈ ತೂಗೋದು, ತಲೆ ತೂಗೋದು ಎಲ್ಲ ಈ ಕಾಲಾಗೆಲ್ಲ ಗಾಯ ಆಗಿ ಭಾಳ ನಾನು ಉಳ್ಕೊಳಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ನಾನಿದ್ದೆ. ಆವಾಗ ಆ ಅಮ್ಮ ನನ್ನ ಕೈ ಹಿಡಿದು ನನ್ನ ಕಾಪಾಡಿ ಇಷ್ಟ್ರ ಮಟ್ಟಿಗೆ ಇಕ್ಕೇಳೆ. ನಾನು ಇವತ್ತುವರೆಗೂ ಆಯಮ್ಮನೆ ನಾವು ಸುಮಾರು ನಾನು ನಿಜನ ಸುಳ್ಳು ಪಳ್ಳು ಹೇಳಲ್ಲ. ಸುಳ್ಳು ನನ್ ಮಕ್ಳನ್ನು ಬದುಕ್ಸೈತೆ. ನನ್ ಮಗ ಸಾಯಂಗಿದ್ದ, ಚಿಕ್ಕ ಮಗ ಬದುಕದೇ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದ. ಅವಾಗೂ ನನ್ನ ತಾಯಿ ಕಾಪಾಡಳೆ ನಮ್ಮನ್ನ. ಯಾವತ್ತು ಅಮ್ಮನ್ ನಾವೇ ನೆನ್ಸೋದು. ತಾಯಿ ಕರುಣೆ ಇದ್ರೆ, ಮನಸ್ಸಿದ್ರೆ, ಭಕ್ತಿ ಇದ್ರೆ ನನ್ನ ತಾಯಿ ಎಲ್ಲೇ ಇದ್ರೆ ಕಷ್ಟ ಹೊಡಿತಾಳೆ, ಕಾಪಾಡ. ಇವತ್ತು ಸ್ನೇಹಿತರೆ, ಸಾಕ್ಷಿಹಳ್ಳಿ ಮಣ್ಣಮ್ಮ ದೇವಿಯ ಕತೆ ಕೇವಲ ಭಕ್ತಿಯ ಕಥೆಯಲ್ಲ. ಇದು ಒಂದು ಗ್ರಾಮದ ಕತೆ, ಒಂದು ಜನಪದದ ಕತೆ, ಒಂದು ಶಿಲ್ಪ ಪರಂಪರೆಯ ಕತೆ ಮತ್ತು ಕರ್ನಾಟಕದ ಇನ್ನೂ ಸಂಪೂರ್ಣವಾಗಿ ಸಂಶೋಧನೆಯಾಗದ ಇತಿಹಾಸದ ಕತೆ. ಮಣ್ಣೆ, ಸಾಕ್ಷಿಹಳ್ಳಿ, ಮಾದಾಪುರ ಈ 3 ಹೆಸರುಗಳು ಭವಿಷ್ಯದ ಸಂಶೋಧಕರಿಗೆ ಹೊಸ ದಾರಿಯನ್ನು ತೋರಿಸಬಹುದು. ಬಹುಶಃ ಈ ವಿಡಿಯೋ ನೋಡುತ್ತಿರುವ ನಿಮ್ಮಲ್ಲಿಯೇ ಯಾರಾದರೂ ನಾಳೆ ಈ ವಿಷಯದ ಕುರಿತು ಹೊಸ ಪುರಾವೆಯನ್ನು ಹುಡುಕಬಹುದು. ಅದು ಶಾಸನವಾಗಿರಬಹುದು, ವೀರಗಲ್ಲಾಗಿರಬಹುದು, ಹಳೆಯ ದಾಖಲೆಯಾಗಿರಬಹುದು, ಅಥವಾ ಜನಪದದಲ್ಲಿ ಇನ್ನೂ ಉಳಿದುಕೊಂಡಿರುವ ಮರೆಯಾದ ನೆನಪಾಗಿರಬಹುದು. ಅಂತಹ ಪ್ರತಿಯೊಂದು ಸುಳಿವು ನಮ್ಮ ಇತಿಹಾಸವನ್ನು ಇನ್ನಷ್ಟು ಸಮೃದ್ಧಗೊಳಿಸುತ್ತದೆ. ಇತಿಹಾಸ ಎಂದರೆ ಕೇವಲ ರಾಜರು ಮತ್ತು ಯುದ್ಧಗಳ ಕಥೆಯಲ್ಲ, ಒಂದು ಗ್ರಾಮದ ನಂಬಿಕೆ, ಒಂದು ದೇವಿಯ ಆರಾಧನೆ, ಒಂದು ಕಲ್ಲಿನ ಶಿಲ್ಪ, ಒಂದು ವೀರಗಲ್ಲು ಮತ್ತು ಜನರ ನೆನಪುಗಳು ಇತಿಹಾಸವೇ. ಆ ನೆನಪುಗಳನ್ನು ಉಳಿಸುವ ಪ್ರಯತ್ನವೇ ನಮ್ಮ ಈ ಪಯಣ. ಇಂತಹ ಮರೆಯಾದ ಕರ್ನಾಟಕದ ಇತಿಹಾಸ, ಶಾಸನಗಳು, ದೇವಾಲಯಗಳು ಮತ್ತು ಜನಪದ ಪರಂಪರೆಗಳ ಕುರಿತು ಇನ್ನಷ್ಟು ಸಂಶೋಧನಾ ವಿಡಿಯೋಗಳನ್ನು ನೋಡಲು ನಮ್ಮ ಪ್ರಕೃತಿ ಪ್ರಯಾಣಿಕನ ಚಾನೆಲ್ ಅನ್ನು ತಪ್ಪದೇ ಚಂದಾದಾರರಾಗಿ. ಇಂದಿನ ಸಂಚಿಕೆಯಲ್ಲಿ ಅಪರೂಪದ ಪುರಾವೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಪ್ರಕೃತಿಯ ಪರಮಾತ್ಮ, ಧನ್ಯವಾದಗಳು.